ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಬೆಳಗ್ಗೆ 10-10:30 ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಮುಂಜಾನೆ ಅಂತೇಳಿ ರೊಟ್ಟಿ ಅಡುಗೆ ಎಲ್ಲ ಆಗೈತ್ರಿ. ರೊಟ್ಟಿ ಅಡುಗೆ ಜಲ್ದಿನೇ ಮಾಡೀನಿ ರೀ ಇವತ್ತು. ಯಾಕಂದ್ರೆ ದೌಂತಿ ಹೋಗೋರು ಇದ್ರಲ್ರಿ, ಅದಕ್ಕೆ ದೌಂತಿ ಹೋಗೋರಿಗೆ ರೊಟ್ಟಿ ಮಾಡಿ ಕಟ್ಬೇಕಂತೇಳಿ ರೊಟ್ಟಿ ಮಾಡಿಬಿಟ್ಟೀನಿ ರೀ. ಆಯಿ ಮತ್ತು ನಮ್ಮ ಯಜಮಾನ್ರು ಹೋಗಿಲ್ರಿ, ಅವ್ರ ಮನೆಗೆ ಅದಾರ. ಯಾಕಂದ್ರೆ ಇವತ್ತು ಕಾರ ಹುಣ್ಣಿಮೆ ಅದಲ್ರಿ, ಅದಕ್ಕೆ ಮನೆಗೆ ರೀ ಕಾರುಣ್ಣಿ ಅಂತೀವಿ. ಅದಕ್ಕೆ ಕಾರುಣ್ಣಿ ಅದಲ್ರಿ, ಮನೆಗೆ ಅದಾರ ಇವತ್ತು. ಕಾರುಣ್ಣಿ ಅಂದ್ರೆ ಎತ್ತುಗಳಿಗೆ ಬಣ್ಣ ಹಚ್ಚಿ ಎತ್ತುಗಳು ಓಡಿಸ್ತಾರಲ್ರಿ, ಅದಕ್ಕೆ ಕಾರುಣ್ಣಿ ಅಂತೀವಿ ರೀ ನಾವು. ಇವತ್ತು ಕಾರುಣ್ಣಿದ ಅಂತೇಳಿ ಮತ್ತು ನಾವು ಹಬ್ಬ ಮಾಡ್ತೇವೆ ರೀ. ಹೋಳಿಗೆ ಎತ್ತು ಮಾಡ್ಬೇಕು ರೀ. ಅದಕ್ಕಲ್ಲಿಗೆ ಮುಂಜಾನೆ ದಂಧೆ ಹೋಗೋರಿಗೆ ರೊಟ್ಟಿ ಬಡ್ದು ಕಟ್ಟೀನಿ. ಇವಾಗ ನಾವು ಹಿಂದ್ರ ಕಡೆ ಹೋಳಿಗೆ ಅದು ಮಾಡ್ಕೊಬೇಕು ರೀ. ಹೋಳಿಗೆ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಇವತ್ತು ಜಸ್ಟ್ ಹೋಳಿಗೆ ಮಾಡಬೇಕು. ಯಾಕಂದ್ರೆ ಬ್ಯಾಳೆ ಎತ್ತ ಕುದಿಸೋದು ನನಗೆ ವಿಡಿಯೋ ಮಾಡೋದಾಗಲಿಲ್ಲ. ಯಾಕಂದ್ರೆ ಆ ಕಡೆ ರೊಟ್ಟಿ ಬಿಡೈತ್ರಿ, ಈ ಕಡೆ ಬ್ಯಾಳೆ ಕುದಿಯಕ್ಕೆ ಹಾಕಿದ್ರಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಜಸ್ಟ್ ಹೋಳಿಗೆ ಮಾಡೋದು ಇಷ್ಟ ಹೋದದ್ರಿ. ರಾಯಣತ್ತ ಯಾರು ಸಾಲಿಗೆ ಹೋಗಿಲ್ರಿ. ರಾಯಣ ಹತ್ರ ಇವತ್ತು ಸೂಟಿ ಕೊಟ್ಟಾರ ರಾಯಣಗಳನ್ನು. ಇವತ್ತು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡ್ರಿ. ನಮ್ಮ ಕಡೆ ಹೆಂಗೆ ಕಾರುಣ್ಣಿ ಹಬ್ಬ ಆಚರಿಸ್ತೇವೆ ಅಂತೇಳಿ. ನಿನ್ನೆ ಮಾಮ ಕೆಲ್ಸಕ್ಕೆ ಹೋಗಿರು, ಇವತ್ತು ಹೋಗಿಲ್ರಿ. ಇವತ್ತು ಹಬ್ಬ ಅದಂತೇಳಿ ಬಿಟ್ಟಾರ. ನಮ್ಮ ಕಡೆ ಎಲ್ಲ ಈ ಕಡೆ ಅಂದ್ರೆ ಎತ್ತುಗಳು ಓಡಿಸ್ತಾರಲ್ರಿ, ಅದಕ್ಕೆ ಹಬ್ಬ ಅದಂತೇಳಿ ಬಿಟ್ಟಾರಿ ನೋಡ್ರಿ. ನಮ್ಮ ರಾಯಣ್ಣ ಬಂದ ಇವತ್ತು ಹೋಗಿಲ್ರಿ, ಅವನು ಸಾಲಿಗೆ. ಹಾಯ್ ಮಾಡ್ರಿ ಅಣ್ಣ. ನೋಡ್ರಿ ಇವತ್ತು ಸುಟ್ಟಿ ಅದಂತ, ನಾಳೆಗೆ ಅದಂತ್ರಿ ಸಾಲಿ ಒಂದು. ಇವತ್ತು ನಾನು ರಾಯಣ್ಗಳ ಪಪ್ಪ ಒಂದು ಸ್ವಲ್ಪ ಜಗಳ ಮಾಡಿದ್ವಿ. ಯಾಕಂದ್ರೆ ಒಂಚೂರು ಅವರು ಏನೋ ಅನ್ನತ್ತಿರು, ಅದಕ್ಕೆ ನಾನು ಇದ್ರ ಮಾತಾಡೋಣ. ಅವರಿಗೆ ನನಗೆ ಒಂದು ಸ್ವಲ್ಪ ಜಗಳ ಆಯಿತು. ಜಗಳ ಅಂದ್ರೆ ಅಂತಿಂಥ ಜಗಳ ಏನಿಲ್ಲ ರೀ, ಅಷ್ಟೇ. ನಾವು ಯಾವಾಗಲೂ ಡೈಲಿ ಜಗಳ ಮಾಡಿದೇವ್ರಿ. ಇವತ್ತು ಹಬ್ಬ ಇತ್ತಲ್ರಿ, ಜಗಳ ಮಾಡಬಾರ್ದಿತ್ತು. ಅಂದ್ರೆ ಭೀ ನಾವು ಜಗಳ ಮಾಡಿದ್ವಿ. ಯಾಕಂದ್ರೆ ಅವ್ರಿಗಿಂತ ಮುಂದೆ ನಾನೇ ಜಗಳ ಮಾಡ್ತೀನಿ ರೀ. ಅವರು ಒಪ್ಪತ್ತಿಗೆ ಗಪ್ ಕೂತ್ರು ನಾ ಗಪ್ ಕುಂದ್ರಂಗಿಲ್ಲ ರೀ. ಅವರಿಗೆ ಅಂದ್ರೆ ನಂದೇ ಜಾಸ್ತಿ ಓಟ್ ಆಗ್ತದೆ ರೀ ಬಾಯಿ. ಅವರು ಎಷ್ಟು ಇದು ಮಾಡಿದ್ರು ಅವರೇ ಗಪ್ಪಾಗಿ ಹೋಗ್ಬೇಕು, ನಾನು ಗಪ್ ಕುಂದ್ರಲ್ರಿ. ಜಗಳ ತೆಗೆದ್ರು ಭೀ ಅವರೇ ಗಪ್ಪಾಗಿ ಹೊರಗೆ ಹೋದ್ರಿ, ನಾನು ಗಪ್ಪಲಿಲ್ಲ. ಜಗಳ ಮಾಡೋದೇನೋ ನಿನ್ನ ಕೂಡ ಗಪ್ಪಾಗಿ ಹೋಗೋದೇನಂತೆ ಅವರೇ ಗಪ್ಪಾಗಿ ಹೋದ್ರು. ನಾನು ಅಲ್ಲಿದ್ದಂತೆ ಗಪ್ಪಾಗಿ ನಾನು ಅಡುಗೆ ಮಾಡಾಕತ್ರಿ. ಹಬ್ಬದ ದಿನ ಜಗಳ ಮಾಡಬಾರ್ದಿತ್ತು, ನಾನು ಜಗಳ ಮಾಡ್ತೀರಿ ಜಗಳ ತೆಗೆದವ್ರು ಕೂಡ. ಬರ್ರಿ ನಮ್ಮ ರಾಯಣಗಳು ಎಲ್ಲರೂ ಅವರು ಹೋಳಿಗೆ ಅನ್ನತ್ತಾರ. ಇವಾಗ ಹೋಳಿಗೆ ಮಾಡೋಣಂತ. ಅಲ್ಲ ರಾಯಣ, ಹೋಳಿಗೆ ಮಾಡಂತ್ರಿ. ಹೋಳಿಗೆ ಆಮೇಲೆ ಚಪಾತಿ ಅಂಬರ ಮಾಡ್ಬೇಕ್ರಿ. ಇನ್ನು ಏನೂ ಮಾಡಿಲ್ಲ. ಬರ್ರಿ ಇವಾಗ ಮಾಡೋಣಂತ. ನೋಡ್ರಿ ಇಲ್ಲೆಲ್ಲ ನಾನು ಹೋಳಿಗೆ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಹೋಳಿಗೆ ಮಾಡೋದು ಎಷ್ಟೇ ಬಾಕಿ ಐತೆ ನೋಡ್ರಿ. ನಾನು ಇದು ಬ್ಯಾಳೆ ಎತ್ತ ಕುದಿಸ್ಬೋದು ವಿಡಿಯೋ ಮಾಡೋದಾಗಲಿಲ್ಲ. ಯಾಕಂದ್ರೆ ಮೊಬೈಲ ಮಾಮ ತೊಗೊಂಡು ಹೋಗಿರು, ಅದಕ್ಕೆ ಬ್ಯಾಳೆ ಎತ್ತ ಕುದಿಸ್ಬೋದು ವಿಡಿಯೋ ಮಾಡೋಕೆ ಆಗಲಿಲ್ಲ ರೀ. ಹೂರಣತ್ತೆಲ್ಲ ಅರ್ದಿಟ್ಕೊಂಡು ನೋಡ್ರಿ. ಹಿಟ್ಟತ್ತೆಲ್ಲ ನಾದಿಟ್ಕೊಂಡಿನಿ. ಆಮೇಲೆ ಅಲ್ಲಿ ತೆವಿ ಇನ್ನೂ ಕಾಯಿಸಿ ಇಟ್ಕೊಂಡು ನೋಡ್ರಿ, ಕಾಯ್ಲಾಕ ಇಟ್ಟಿನಿ ತೆವಿ. ಇವಾಗ ಹೋಳಿಗೆ ಮಾಡೋದು ಒಂದೇ ಬಾಕಿ ಅದ್ರಿ. ಬರ್ರಿ ಇವಾಗ ಹೋಳಿಗೆ ಹ್ಯಾಂಗೆ ಮಾಡೋದಂತೇಳಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಫ್ರೆಂಡ್ಸ್, ಇವಾಗ ಹೋಳಿಗೆ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ. ಹೋಳಿಗೆ ಮಾಡ್ಬೇಕ್ರಿ, ಇನ್ನೂ ಹೋಳಿಗೆ ಮಾಡಿಲ್ಲ. ಇವಾಗ ಮಾಡತ್ತೀನಿ ನೋಡ್ರಿ. ಎಲ್ಲ ಅವಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದ. ಬ್ಯಾಳೆ ಕುದಿಸೋದು ಹೂರಣ ಅರೆಯೋದು ನಿಮ್ಗೆ ವಿಡಿಯೋ ತೋರಿಸೋದಾಗಲಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಮೊಬೈಲ ಹೊರಗಡೆ ಒಯ್ದಿರು, ಅದಕ್ಕೆ ತೋರಿಸೋದಾಗಲಿಲ್ಲ ರೀ. ಇವಾಗ ನೋಡ್ರಿ ನಾನು ಕೈಯಾಗ ಒಂದು ಸ್ವಲ್ಪ ಕಣ್ಕ ತೊಗೊಂಡಿನಿ, ಜಾಸ್ತಿ ಅಂತ ತೊಗೊಂಡಿಲ್ಲ. ನಮ್ದು ಎಷ್ಟು ಅಂದ್ರೆ ಯಾವ ಸೈಜ್ ಎಷ್ಟು ಹೋಳಿಗೆ ಮಾಡ್ಕೋತೀವಲ್ಲ ಅಷ್ಟೇ ತೊಗೊಂಡಿನಿ ರೀ. ತೊಗೊಂಡಿಕೆರೆ ತಗಡಿ ಫುಲ್ ಎಣ್ಣೆ ಹಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ತೀಡೀನಿ ರೀ. ಅದಕ್ಕೆ ತೀಡಿ ಇವಾಗ ಹೂರಣ ತುಂಬ್ಲತ್ತೀನಿ ನೋಡ್ರಿ. ಇಲ್ಲಿ ಹ್ಯಾಂಗೆ ಹೂರಣ ತುಂಬ್ಲತ್ತೀನಿ ಅಂತೆ. ಹೂರಣ ಅಂತರೂ ನಾನು ಕಲ್ಲಾಗ ಅರ್ದಿಲ್ಲ ರೀ, ಅದಕ್ಕೆ ಮಿಕ್ಸರ್ಗೆ ಹಾಕೀನಿ. ಮಿಕ್ಸರ್ದಾಗಂತೂ ಭಾಳ ಅಂದ್ರೆ ಭಾಳ ಜಿಗಿ, ಆಮೇಲೆ ಫುಲ್ ಸಣ್ಣ ಸಾಫ್ಟ್ ಬಂದಿತ್ತು ರೀ. ಅದಕ್ಕೊಳಗೆ ನಾ ಯಾವಾಗೂ ಮಿಕ್ಸರ್ದಾಗೆ ಹಾಕ್ತೀನಿ ರೀ. ಒಂದು 2-3 ಸಲ ಐತ್ರಿ ಹಾಕ್ಲಾಗತ್ತೀನಿ. ಭಾಳ ಸಲ ಏನೋ ಹಾಕಿಲ್ಲ ರೀ ಅದಕ್ಕೆ. ಇವಾಗ ನೋಡ್ರಿ ಹೂರಣ ಅಷ್ಟು ನೀಟಾಗಿ ತುಂಬ್ಕೊಳಕತ್ತೀನಿ. ಅದು ನಾ ಅವಾಗ ಒಂದು 2-3 ಸಲ ನಿಮ್ಗೆ ವೀಡಿಯೋ ಹಾಕೀನಿ ಹೂರಣ ತುಂಬ್ಕೊಳ್ಳೋದು. ಇವಾಗೂ ಹಾಕ್ಲಾಗತ್ತೀನಿ ನೋಡ್ರಿ. ಯಾಕಂದ್ರೆ ಇವತ್ತು ಕಾರುಣ್ಯ ಅದಲ್ರಿ, ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಮನ್ಯಾಗೂ ಹೋಳ್ಗಿದು ಹೂರಣ ಮಾಡ್ತಾರೆ ರೀ. ಹೂರಣ ಹೋಳ್ಗೆ ರೀ ಮಾಡ್ತಾರೆ ರೀ. ಅಂದರೆ ನಮ್ಮ ಊರಾಗ ಎಲ್ಲರ ಮನೆಗೂ ಮಾಡ್ತಾರೆ ರೀ ಹೂರಣ ಹೋಳ್ಗೆ. ಯಾಕಂದ್ರೆ ನಮ್ಮ ಮನ್ಯಾಗ ಕಾರುಣ್ಯದು ಹಬ್ಬ ಯಾವುದೇ ಹಬ್ಬ ಬರ್ಲಿಕ್ಕ ಹೋಳ್ಗೆ ಮಾಡ್ತೀವಿ ರೀ ನಾವು. ಆಮೇಲೆ ಬೆಳ್ಳುಣ್ಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತಿಡಾಕತ್ತೀನಿ ನೋಡ್ರಿ. ಇವಾಗ ಹಿಟ್ಟಂತರೂ ಫುಲ್ ಸಾಫ್ಟ್ ಆಗ್ಯದ ರೀ. ಹಿಟ್ಟು ಭಾಳ ಚೆಂದಾಗಿತ್ತು. ಹಿಟ್ಟಂತರೂ ಹೇಳೇ ಬ್ಯಾಡ್ದ್ರಿ, ಕಣ್ಣು ಮುಚ್ಚಿ ಹೋಳ್ಗೆ ಮಾಡಬೇಕು, ಅಷ್ಟು ಚಂದ ಬರಾಕತ್ತವ್ರಿ ಹೋಳ್ಗೆ.
ನೋಡ್ರಿ ನಿಮಗೆ ಕಾಣಾಗತ್ತ ಹೆಂಗೆ ಬರತ್ತಾವ ಅಂತೇಳಿ. ಒಂಚೂರು ಎಲ್ಲಿ ಹರಿದಿಲ್ಲ ನೋಡ್ರಿ. ಹ್ಯಾಂಗೆ ಬೇಕು ಹಂಗೆ ತೀಡೋಣ. ಆ ಕಡೆ ಬೇಕು ಅಂದ್ರೆ ನಾವು ಹ್ಯಾಂಗೆ ತೀಡ್ತೀವಿ ಹಂಗೆ ಚಂದ ಅಲತ್ತಾವ ಹೋಳ್ಗೆ. ನಾನು ರೌಂಡ್ ತೀಡ್ಕೊಳಕತ್ತೀನಿ ನೋಡ್ರಿ ಇವಾಗ. ಯಾಕಂದ್ರೆ ದಂಡಿ ತೀಡ್ಬೇಕಲ್ರಿ. ದಂಡಿ ಗೋಂಡ್ ತೀಡ್ದೇವು ಅಂದ್ರೆ ತೆಳ್ಳಗಾತಾವ. ನಾವು ನಡುವಕ್ಕೆ ತೀಡ್ದೇವು ಅಂದ್ರೆ ನಡುವೆ ತೀಡ್ದೇವು ಅಂದ್ರೆ ನಡುವೆ ಏನಾಗ್ತಾವ ಅಂದ್ರಿ ನಡುವೆಲ್ಲ ಪಾತಾಳ ಆಗ್ಬಿಡ್ತಾವ್ರಿ. ತೆಳ್ಳಗೆ ಹಾಕ್ಯಾರೆ ಹರಿದು ಬಿಡ್ತಾವ್ರಿ ಹೋಳ್ಗೆ. ಅದಕ್ಕಲೆಗೆ ಈ ರೀತಿ ದಂಡಿ ತೀಡ್ಕೊಬೇಕು ನೋಡ್ರಿ ಫಸ್ಟ್. ನೋಡ್ರಿ ನಾನಲ್ಲಿ ದಂಡಿ ತೀಡ್ಕೊಂಡ ಎಷ್ಟು ಚಂದ ಐತೆ ಅಂತೇಳಿ. ದಂಡಿ ತೀಡ್ಕೊಂಡೇವು ಅಂದ್ರೆ ತೆಳ್ಳಗಾತಾವ್ರಿ. ಅಂದ್ರೆ ಇಲ್ಲಿಕಂದ್ರೆ ಹಂಚಿ ದಮ್ಮ ನಡುವ ತೆಳ್ಳಗಾಗ್ಬಿಡ್ತೈತಿ. ಅದಕ್ಕಲೆಗೆ ನಾನು ಚೆಂದಾಗಿ ನಡುವ ಹಚ್ಚಿ ಎಣ್ಣೆ ಹಚ್ಚಿ ತೀಡ್ಕೊಂಡಿ ನೋಡ್ರಿ ಇಲ್ಲಿ ಯಾವ ರೀತಿ ಬಂತು ಅಂತೇಳಿ ಎಷ್ಟು ಚಂದ ಬಂತು. ಆಮೇಲೆ ಕೈಲಿ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೆರೆ ಇವಾಗ ಇದಕ್ಕೆ ತೆವ್ಯಾಗ ಹಾಕೊಳ್ಳೋಣಂತ್ರಿ. ಇವಾಗಿನ ತೆವ್ಯಾಗ ಹಾಕಿಲ್ಲಲ್ರಿ, ಇವಾಗ ತೆವ್ಯಾಗ ಹಾಕೊಳ್ಳೋಣ ಬರ್ರಿ. ನೋಡ್ರಿ ಇಲ್ಲಿ ತೆಮಿಗೆ ಭಾಳ ಕಾವಾಗಿತ್ತು. ಒಂದು ಸ್ವಲ್ಪ ಎಣ್ಣೆ ಹೊಡೆದ. ಯಾಕಂದ್ರೆ ಹೋಳ್ಗೆ ತೆಮಿಗೆ ಹತ್ಕೊಬಾರ್ದಲ್ರಿ, ಅದಕ್ಕಲೆಗೆ ಎಣ್ಣೆ ಹೊಡೆದಿನಿ. ಎಣ್ಣೆ ಹೊಡೆದು ಹೊಕಾಸ್ ಹಾಕಿದೆ ನೋಡ್ರಿ. ಎಷ್ಟು ಚಂದ ಬಿತ್ತು ನೋಡ್ರಿ ಅದನ್ನು. ಎಷ್ಟು ಚಂದ ಅಂದ್ರೆ ಜಲ್ದಿ ಪಟಕ್ಕನೆ ಬಿತ್ರಿ. ಎಣ್ಣೆ ಹಚ್ಚಿ ಹೋಳ್ಗೆ ತೀಡಿದೇವಲ್ರಿ ಅದಕ್ಕೆ. ತಗಡನೂ ಚಲೋ ಐತಿ. ಇದಕ್ಕೆ ಒಂದು ಸ್ವಲ್ಪ ಇವಾಗ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಇವಾಗ ಎತ್ತಮತ್ರಿ. ನೋಡ್ರಿ ಇವಾಗ ಎತ್ಲಾಗತ್ತಿ ನೋಡ್ರಿ. ಚೆಂದಾಗಿ ಎತ್ತಬೇಕು. ತೆಮಿ ಭಾಳ ಕಾವಾಗ್ಯದ. ಎಲ್ಲಿ ಹೋಳ್ಗೆ ಹೊತ್ತವೇನತ್ತೀನಿ ನಾ. ನೋಡ್ರಿ ಇಲ್ಲಿ ಎತ್ತಿ ಹಾಕಿದ. ಅಷ್ಟೇನು ಹೊತ್ತಿಲ್ರಿ. ಯಾಕಂದ್ರೆ ಗ್ಯಾಸ್ ನಡ್ಬಕ್ಕೆ ಭಾಳ ಅಂದ್ರೆ ಭಾಳ ಉರಿ ಇರ್ತದಲ್ರಿ. ಅದಕ್ಕಲಾಗೆ ನಡ್ಬಕ್ಕೆ ಉರಿ ಇರ್ತದೆ ಅಂತೇಳಿ ಜಾಸ್ತಿ ಇದು ಆಗ್ತದ. ನಡ್ಬಕ್ಕೆ ಹೊತ್ತದ್ರಿ ಒಂದು ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ಮಡಚ್ಕೆರೆ ನಾವು ಆ ಬದಿಗೆ ಈ ಬದಿಗೆ ಬೇಯಿಸ್ಕೋಬೇಕಾಗ್ತದ್ರಿ. ಅಂದ್ರೆ ಎಬ್ಬಿಸ್ಕೋಬೇಕಾಗ್ತದ. ನೋಡ್ರಿ ಇವಾಗ ನಾನು ಎರಡು ಬದಿಗೆ ಎಬ್ಬಿಸ್ಕೊಳಕತ್ತೀನಿ. ಒಂದು ಸ್ವಲ್ಪ ಕಡ್ಚಿಕಿದಿಂತ ಒತ್ತಿ. ಯಾಕಂದ್ರೆ ಉರಿ ಇಟ್ಟೇವಂದ್ರೆ ಹೋಳ್ಗೆ ಹೊತ್ತವ್ರಿ. ಅಷ್ಟೇನು ಸಣ್ಣ ನಾರ್ಮಲ್ದಾಗ ಇಟ್ಟೇವಂದ್ರೆ ಭಾಳ ಹೋಳ್ಗೆ ಹೊತ್ತಂಗಿಲ್ಲ. ನಾನು ಫಸ್ಟಿಗೆ ಇಲ್ಲಿ ಹೋಳ್ಗೆ ಒಂದು ಸ್ವಲ್ಪ ಇದು ಆಗಲಿ ಅಂತೇಳಿ ಇದು ಮಾಡೀನಿ ಜಾಸ್ತಿ ಇಟ್ಟಿದ್ದು ರೀ. ಅದಕ್ಕೆಲ್ಲ ನಡ್ಬೇಕು ಒಂದು ಸ್ವಲ್ಪ ಹೊತ್ತು. ನೋಡ್ರಿ ಇವಾಗ ಹೋಳ್ಗೆ ಹೆಂಗೈತೆ ಅಂತೇಳಿ. ಎಷ್ಟು ಸಾಫ್ಟ್ ಕಲರ್ ಎಷ್ಟು ಚಂದ ಬಂದವ ನೋಡಿ ಫ್ರೆಂಡ್ಸ. ಇಷ್ಟು ಹೋಳ್ಗೆ ಆಗ್ಯಾವ ನೋಡ್ರಿ. ಒಂದು 15-16 ಹೋಳ್ಗೆ ಆಗ್ಯಾವ್ರಿ. ಮತ್ತು ಇಷ್ಟು ಚಪಾತಿ ಆಗ್ಯಾವ ನೋಡ್ರಿ. ಚಪಾತಿನೇ ಜಾಸ್ತಿ ಆಗ್ಯಾವ್ರಿ. ಯಾಕಂದ್ರೆ ಹೋಳ್ಗೆ ಭಾಳ ಉಣ್ಣಾರಲ್ರಿ, ಅದಕ್ಕಲೆಗೆ ಪಾವು ಕಿಲೋದಷ್ಟೇ ಹಾಕೀನ್ರಿ ನಾವು ಹೋಳ್ಗೆಗೆ ಬ್ಯಾಳೆ. ಜಾಸ್ತಿ ಹಾಕಿಲ್ಲ. ಜಾಸ್ತಿ ಚಪಾತಿ ತರ್ತಾರೆ, ಚಪಾತಿನೇ ಜಾಸ್ತಿ ಮಾಡಿ ನೋಡ್ರಿ ಇವಾಗ. ಆಯ್ತು ನೋಡ್ರಿ, ಚಪಾತಿ ಹೋಳ್ಗೆ ಆಡೋಗ್ಯಾವ. ಇವಾಗಿದ್ರೆ ನಾ ಏನು ಇನ್ನೂ ಕೈನೂ ತೊಗೊಂಡಿಲ್ರಿ, ಅಷ್ಟೇ ನೋಡ್ರಿ ಎಣ್ಣೆಗಾಯಿ. ಇವಾಗ ಆಂಬೂರು ಪಾಣೆ ಎಷ್ಟು ಹೊಡಿಬೇಕ್ರಿ. ಕಟ್ಟಿನ ಆಂಬೂರು ಮಾಡ್ಬೇಕಲ್ರಿ, ಅದಕ್ಕೆ ಕಟ್ಟಿನ ಆಂಬೂರು ಮಾಡೋಕೆ ಅದೆಷ್ಟು ಪಾಣೆ ಹೊಡಿಬೇಕು. ಹೋಳ್ಗೆ ಚಪಾತಿ ಎರಡು ರೆಡಿ ಆಯಿತು. ಬರ್ರಿ ಇವಾಗ ಕಟ್ಟಿನ ಆಂಬೂರ ಪಾಣೆ ಹೊಡ್ಯಾನಂತ. ನೋಡ್ರಿ ಇಲ್ಲಿ ಬೊಗಣ್ಯಾಗ ಎಣ್ಣೆ ಹಾಕಿ ಇಟ್ಕೊಂಡಿನಿ ಎಣ್ಣೆ ಕಾಯ್ಲಾಕ. ಇವಾಗ ಆಂಬೂರು ಪಾಣೆ ಹೊಡಿಬೇಕಲ್ರಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡು ನೋಡ್ರಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ದದ್ರಿ. ಇವಾಗ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ನೋಡ್ರಿ ಒಂದಿಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳಕತ್ತೀನಿ. ನೋಡ್ರಿ ಎಣ್ಣೆ ಕಾಯ್ದ ಚಟ್ಪಟ್ ಅಂತ ಸಿಡ್ಲಿಗತ್ತವ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ನೋಡ್ರಿ ಬೆಳ್ಳುಳ್ಳಿ ಸುರಿದು ಕುಟ್ಟಿಟ್ಕೊಂಡಿನಿ. ಇದೆಷ್ಟು ಹಾಕೋತೀನಿ ನೋಡ್ರಿ ಇವಾಗ. ಇದಕ್ಕೆ ಹಾಕೊಂಡಿಕೆರೆ ಒಂದು ಸ್ವಲ್ಪ ಕೆಂಪುದಾಗ ತಿರುಗಾಡನ್ರಿ. ಎಣ್ಣೆ ಜಾಸ್ತಿನೇ ಕಾಯ್ದದ್ರಿ, ಬಳತನ ಐತಲ್ರಿ ಇಟ್ಟು, ಅದಕ್ಕೆ ಜಾಸ್ತಿ ಕಾಯ್ದದ್ರಿ ಎಣ್ಣೆ. ಮತ್ತು ಆಮೇಲೆ ಇಲ್ಲಿ ನೋಡ್ರಿ ಕರಿಮೇವು, ಕಡಿಪತ್ತ ಕರಿಮೇವು ಅಂತೀವಿ, ಕರಿಮೇವು ಹಾಕ್ಕೊಳಕತ್ತೀನಿ ನೋಡ್ರಿ ಒಂದಿಷ್ಟು. ಆಮೇಲೆ ಒಂದು ಇದು ಅದ ರೀ, ಸಾಂಬಾರು ಮಸಾಲೆ ಸಿಗ್ಲಿಲ್ಲ ರೀ, ಅದಕ್ಕೆ ಇಲ್ಲಿ ನೋಡ್ರಿ ಗರಂ ಮಸಾಲೆ ತಂದೀನಿ ರೀ, ಹಾಕ್ಕೊಳಕತ್ತೀನಿ ನೋಡ್ರಿ. ಸಾಂಬಾರು ಮಸಾಲೆ ಸಿಗ್ಲಿಲ್ಲ ರೀ, ಅದಕ್ಕೆ ಗರಂ ಮಸಾಲೆ ತಂದೀನಿ. ಕೇಳಿದೆವ್ರಿ ಅಂಗಡಿಯಾಗ, ಸಿಗಲಿಲ್ಲ. ರಾಯಣ ಕಳಿಸಿದ, ಇಲ್ಲ ನಾನು ಗರಂ ಮಸಾಲೆ ತೊಗೊಂಬಾ ಅಂತೇಳಿ ಕಳ್ಸೀನಿ. ಸಾಂಬಾರು ಮಸಾಲೆ ಹಾಕಿದ್ರೆ ಟೇಸ್ಟ್ ಬರ್ತದೆ ಅಂತೇಳಿ ಯಾವಾಗೂ ಸಾಂಬಾರು ಮಸಾಲೆ ಹಾಕ್ತೀನಿ ರೀ ನಾನು. ಆಮೇಲೆ ಒಂದು ಜರ ಅರಿಶಿಣ ಹಾಕ್ಕೊಳಕತ್ತೀನಿ ನೋಡ್ರಿ ಇಷ್ಟು. ಇನ್ನು ಖಾರ ಹಾಕಿದ್ರಿ, ಖಾರ ಹಾಕ್ಕೋಬೇಕು ನೋಡ್ರಿ. ಒಂದಿಷ್ಟು ಅರಿಶಿಣ ಹಾಕ್ಕೊಂಡಿನಿ ನೋಡ್ರಿ. ಖಾರ ಇಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ಖಾರ ಇದು ಒಂದು ಚಮಚ ಅದ ರೀ. ನಮ್ಮದು ಖಾರ ಭಾಳ ಖಾರ ಇಲ್ರಿ, ಸಪ್ಪಗದ, ಅದಕ್ಕಲ್ಲೇ ಇಷ್ಟು ಖಾರ ಹಾಕ್ಕೊಳತ್ತೀನಿ ರೀ. ಆಂಬ್ರಕ್ಕೂ ಸಪ್ಪಗೆ ಆಗ್ಬೇಕ್ರಿ, ಆಂಬ್ರ ಅಂದರೆ ಚಂದ ಆಗ್ತದ. ಇವಾಗ ತಿರ್ಗಾಡನ್ರಿ ಇದಕ್ಕೆ ನೋಡ್ರಿ. ಎಲ್ಲ ಹಾಕ್ಕೊಂಡು ತಿರ್ಗಾಡ್ಕೊಳಕತ್ತೀನಿ ಚಂದಾಗ. ಒಂದು ಸ್ವಲ್ಪ ಎಣ್ಣೆ ಕುದಿಬೇಕ್ರಿ ಖಾರ. ನೋಡ್ರಿ ಎಣ್ಣೆಗೆ ಹ್ಯಾಂಗೆ ಕುದಿಯಾಗತ್ತ ಅಂತೇಳಿ. ಇವಾಗ ನಾವೇನು ಬ್ಯಾಳದಿಂದ ನೀರು ತೆಗೆದಿಟ್ಕೊಂಡಿವಲ್ರಿ, ಅವು ನೀರು ಹಾಕ್ಕೊಳಕತ್ತೀನಿ ನೋಡ್ರಿ. ಒಳಗೆ ಒಂದೊಂದು ದಿನ ಬ್ಯಾಳೆ ಅಂದವು ಅಪ್ಪ.
ಕಟ್ಟಿನ ಆಂಬೂರ್ನೂ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಹುಣ್ಚಿನ್ಕಾಯಿ ಹಾಕೋರು ಹುಣ್ಚಿನ್ಕಾಯಿನೂ ಹಾಕೋತಾರೆ ರೀ. ನಮ್ಮಲ್ಲಿ ಹುಣ್ಚಿನ್ಕಾಯಿ ಇಲ್ಲ ಅಂತೇಳಿ ನಾ ಹಾಕೊಂಡಿದ್ರಿ. ಇವಾಗ ಆಂಬೂರ್ ಅಂತೂ ರೆಡಿ ಆಯಿತು. ಹೋಳಿಗೆ ಆಂಬೂರ್ ಎರಡು ಆಯ್ತು ನೋಡ್ರಿ. ಇದಕ್ಕೆಷ್ಟು ಉಪ್ಪು ಹಾಕೊಳಗತ್ತೀನಿ ನೋಡ್ರಿ. ಇನ್ನೂ ಉಪ್ಪು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ. ಆಂಬೂರ ಕುದಿಯಾಗತ್ತದ ನೋಡ್ರಿ. ಕಟ್ಟಿನ ಆಂಬೂರ ಇದು ಚಂದ ಕುದಿಯತ್ತದ ನೋಡ್ರಿ. ಅಡುಗೆ ಎಲ್ಲ ಆಯ್ತು ನೋಡ್ರಿ. ಆಂಬೂರ್ನೂ ಆಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೇನೆ ರೀ. ಮತ್ತು ನಿಮಗೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಬಾಯ್.